ಫ್ರೆಂಡ್ಸ್, KVM ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ವಿದ್ಯಾರ್ಥಿಗಳು ಈ ಥರ ಮಾಹಿತಿ ಕೇಳ್ತಾ ಇದ್ರು. ಅದೇನಪ್ಪ ಅಂದರೆ, ಸೊ 75% ಹಾಜರಿದ್ರೆ ಮಾತ್ರ ನಮಗೆ ಹಾಲ್ ಟಿಕೆಟ್ ಕೊಡ್ತಾರಾ ಇಲ್ಲ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಸಂಪೂರ್ಣ ಮಾಹಿತಿ ಮತ್ತು ಸೆಕೆಂಡ್ PUC ಹಾಲ್ ಟಿಕೆಟ್ ಯಾವಾಗ ಬರ್ತದೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ. ಅದೇ ರೀತಿಯಾಗಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ ನಾನು ಯಾವುದೇ ವಿಡಿಯೋ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನೀವು ಫ್ರೀಯಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಸೆಕೆಂಡ್ PUC ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಬರಬೇಕಂದ್ರೆ ಅವ್ರಿಗೆ ಏನೇನು ಇರಬೇಕು ಸಂಪೂರ್ಣ ಮಾಹಿತಿ ನೋಡೋದಾದ್ರೆ, ಮೊದಲನೇದಾಗಿ ಅವರು 75 ಮೇಲೇ ಇರಬೇಕು ಫ್ರೆಂಡ್ಸ್ ಹಾಜರು. ಯಾಕಪ್ಪ ಅಂದರೆ ಸೊ ಮೇನಾಗಿ ಅದೇ ನೋಡ್ತಾರೆ. ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ, 60, 70, 65 ಹಂಗಿದ್ರು ಕೂಡ ನಡೀತದೆ. ಆದರೆ 50 ಒಳಗೆ ಬರಬಾರ್ದು ಫ್ರೆಂಡ್ಸ್ ನಿಮ್ಮ ಹಾಜರು. ಸೊ ಅದಂತೂ ನೀವು ನೋಡ್ಕೊಳ್ಬೇಕಾಗಿರ್ತದೆ. ಸೊ ಅದೇ ರೀತಿಯಾಗಿ ಪ್ರಿನ್ಸಿಪಲ್ ಸೈನ್ ಇರಬೇಕು ಫ್ರೆಂಡ್ಸು. ಅದೇ ರೀತಿಯಾಗಿ ನೀವು ಫೋಟೋ ಮೇಲೆ ಯಾವ ಸೈನ್ ಮಾಡಿರ್ತೀರ ಅದೇ ಹಾಲ್ ಟಿಕೆಟ್ನಲ್ಲಿ ಕೂಡ ಸೈನ್ ಇರಬೇಕು ಫ್ರೆಂಡ್ಸು. ನೀವು ಎಕ್ಸಾಮ್ನಲ್ಲಿ ಅದೇ ಹಾಲ್ ಟಿಕೆಟ್ ಸೈನ್ ಯಾವ ಥರ ಮಾಡ್ತೀರಾ ಅಂತ ಅದೊಂದು ನೀವು ಖಂಡಿತವಾಗ್ಲೂ ನೋಡ್ಕೋಬೇಕು. ಇಲ್ಲಾಂದರೆ ನಿಮಗೆ ಪೇಪರ್ ವ್ಯಾಲ್ಯೂಯೇಷನ್ ಆಗೋದಿಲ್ಲ ಫ್ರೆಂಡ್ಸ್. ಆದ್ದರಿಂದ ನೀವು ಸೈನ್ ಏನು ಮಾಡಿರ್ತೀರ ಸೊ ಅದನ್ನು ನೀವು ಖಂಡಿತವಾಗ್ಲೂ ನೀವು ಎಕ್ಸಾಮ್ ಟೈಮ್ನಲ್ಲಿ ಅದೇ ಬರೀಬೇಕು ಫ್ರೆಂಡ್ಸ್. ನೀವು ಇವಾಗ ಏನು ಸೈನ್ ಮಾಡಿಕೊಟ್ಟಿರೋಗಿರ್ತೀರ ಅದು ಕೂಡ ಎಕ್ಸಾಮ್ನಲ್ಲಿ ಸೇಮ್ ಬರೀಬೇಕು ಫ್ರೆಂಡ್ಸು. ಇದೊಂದೇ 2 ಇನ್ಫಾರ್ಮೇಷನ್ ಆಗಿರುತ್ತೆ. ಆ ಇನ್ಫಾರ್ಮೇಷನ್ ಬೇಕಂದ್ರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ. ನಾವು ಸೆಕೆಂಡ್ PUC ಆಗಿರ್ಬೋದು, SSLC ಎಲ್ಲ ಮಾಹಿತಿ ಇದರಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದರಿಂದ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಅನ್ನು ಒತ್ತಿ. ನಮ್ಗೆ ಯಾವುದೇ ಥರದ ಅಪ್ಡೇಟ್ ಬರ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಸೈನಿಂಗ್ ಆಫ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.